ಒಂದು ಫ್ಯಾಮಿಲಿ ತುಂಬಾ ಕಷ್ಟದಲ್ಲಿರುತ್ತೆ, ತುಂಬಾ ಸಾಲಗಳಿರುತ್ತೆ, ತುಂಬಾ ಲೋನ್ಸ್ಗಳಿರುತ್ತೆ, ಪ್ರಾಬ್ಲಮ್ಸ್ಗಳು ಪದೇ ಪದೇ ಬರ್ತಾ ಇರುತ್ತೆ. ಡಿಸೈಡ್ ಮಾಡ್ತಾರೆ, ನಾವು ಜ್ಯೋತಿಷರ ಹತ್ರ ಹೋಗುವ, ನಮ್ಮ ಲೈಫಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗ್ತಿದೆಯಾ ಅಥವಾ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳೋಣ. ಜ್ಯೋತಿಷರು ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಹೀಗೆ ಬಿಟ್ರೆ ಇನ್ನಷ್ಟು ದೊಡ್ಡ ಪ್ರಾಬ್ಲಮ್ಗಳು ಬರುತ್ತೆ. ಇದಕ್ಕೆ ಒಂದೇ ಪರಿಹಾರ, ನೀವು ಎಲ್ಲರೂ ಸೇರಿ ಪ್ರತಿಯೊಬ್ಬರ ಹೆಸರಲ್ಲೂ ಕೂಡ ಒಂದೊಂದು ಪೂಜೆ ಮಾಡಿಸ್ಬೇಕು ಅಂತ. ಫ್ಯಾಮಿಲಿಗೆ ಭಯ ಆಗುತ್ತೆ, ಇನ್ನೇನಪ್ಪಾ ದೊಡ್ಡ ಪ್ರಾಬ್ಲಮ್ ಬರುತ್ತೆ, ಆಲ್ರೆಡಿ ಸಾಕಾಗೋಗಿದೆ. ಡಿಸೈಡ್ ಮಾಡ್ತಾರೆ, ಆಲ್ರೆಡಿ ಲೋನ್ ಇರುವಂತಹ, ಆಲ್ರೆಡಿ ಸಾಲಗಳಿರುವಂತಹ ಪರಿಸ್ಥಿತಿಯಲ್ಲೂ ಕೂಡ ಮತ್ತೆ ಯಾರ ಹತ್ರನೂ ಸಾಲ ಮಾಡಿ ಹಣ ಅಡ್ಜಸ್ಟ್ ಮಾಡಿ ಪೂಜೆ ಮಾಡಿಸೋಕೆ ಸಿದ್ಧತೆ ನಡೆಸ್ತಾರೆ, ರೆಡಿ ಆಗ್ತಾರೆ. ಒಂದು ಪೂಜೆ ಕಾಸ್ಟ್ ಅರೌಂಡ್ 10,000, ಓನ್ಲಿ 30 ನಿಮಿಷದ ಪೂಜೆ ಅಷ್ಟೇ. 4 ಜನಕ್ಕೆ ಮಾಡಿಸ್ಬೇಕು ಅಂದ್ರೆ ಆಲ್ಮೋಸ್ಟ್ 40,000 ಆಗುತ್ತೆ. ಪೂಜೆ ಎಲ್ಲ ಆಗುತ್ತೆ, ಎಲ್ಲ ನೀಟಾಗಿ ಆಗುತ್ತೆ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, 6 ತಿಂಗಳಾಯ್ತು. ಲೋನ್ಗಳು ಜಾಸ್ತಿ ಆಗ್ತಾ ಇದೆ, ಕಷ್ಟಗಳು ಪದೇ ಪದೇ ಬರ್ತಾ ಇದೆ, ಪೂಜೆಯಿಂದ ಏನ್ ಎಫೆಕ್ಟ್ ಆಗಲ್ಲ. ಆದ್ರೆ ನಾನ್ ಹೇಳ್ತಾ ಇರೋದು, ಅದೇ 40,000ವನ್ನ ಯಾವ್ದಾದ್ರು ಒಂದು ಲೋನ್ ತೀರ್ಸೋಕೆ ಯೂಸ್ ಮಾಡಿದ್ರೆ ಕಷ್ಟ ಕಡಿಮೆ ಆಗ್ತಾ ಇತ್ತು. ಅದು ಇವಾಗ ಫ್ಯಾಮಿಲಿ ಏನ್ ಮಾಡ್ತಾರೆ ಹೇಳಿ, ಮತ್ತೊಂದು ಜ್ಯೋತಿಷ್ಯರನ್ನ ಹುಡ್ಕೊಂಡು ಹೋಗ್ತಾರೆ ಅಷ್ಟೇ, ಸಿಂಪಲ್.